ಈಗ ವೇಣುಗೋಪಾಲ್ ಅವರಲ್ಲಿ ಕುಳಿತು 2-3 ಗುಂಪುಗಳಿವೆಯಲ್ಲ ಅದನ್ನ ಕರೀತಾ ಇದ್ದಾರೆ. ಯಾವ ಗುಂಪು ಎಷ್ಟು ಬಾಳಿಕೆ ಬರುತ್ತೆ? ಮೊದಲು ATM ಮಾಡ್ಕೊಂಡಿದ್ರಲ್ಲ, ಅವ್ರು ATM ಲೀಡರ್ ಬೇರೆ ಇದ್ರು. ಈಗ ಹೈಕಮಾಂಡ್ ಜನರಲ್ ಸೆಕ್ರೆಟರಿ ಅವರು, ನೀವು ಬಂದಿದ್ದೀರಲ್ಲ ಎಷ್ಟಕ್ಕೆ ನೀವು ಬಾಳ್ತೀರಿ, ಮತ್ತೆ ನೀವು ಬಂದಿದ್ದೀರಲ್ಲ ನೀವು ಎಷ್ಟಕ್ಕೆ ಬಾಳ್ತೀರಿ ಎಂದು ಇಬ್ಬರನ್ನು ತೂಕ ಮಾಡೋ ಸ್ಥಿತಿಗೆ ಬಂದಿದೆ. ಅದರಿಂದಾಗಿ ರಾಜ್ಯದ ಹಿತವನ್ನ ಮರೆತು ಸರ್ಕಾರ ಉಳಿಸ್ಕೊಳ್ಬೇಕು, ಅಧಿಕಾರ ಉಳಿಸ್ಕೊಳ್ಬೇಕು, ಚೇರ್ನಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಹೆಂಗಾದ್ರೂ ಮಾಡಿ ಉಳ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು, ಹೆಂಗಾದ್ರೂ ಮಾಡಿ ಪಡ್ಕೊಳ್ಬೇಕು ಅಂತ ಹೇಳಿ DK ಶಿವಕುಮಾರ್ ಅವರು ಪೈಪೋಟಿಗೆ ಬಿದ್ದು ಇವತ್ತು ರಾಜ್ಯದ ಸ್ಥಿತಿಯನ್ನ ಗಂಭೀರ ಮಾಡಿದ್ದಾರೆ. ಜೊತೆಗೆ ಅನೇಕ ಸಮಸ್ಯೆಗಳಿವೆ. ರೈತರ ಸಮಸ್ಯೆ ಕೇಳುವವರಿಲ್ಲ, ದಲಿತರ ಬಗ್ಗೆ ಚಿಂತೆ ಇಲ್ಲ. ಈ ಸರ್ಕಾರ ಬಂದ ದಿವಸದಿಂದ ಭಾಷಣ ಮಾಡ್ತಾರೆ ಹೊರತು ದಲಿತರ ಯೋಗಕ್ಷೇಮವನ್ನ ವಿಚಾರಿಸಿದವರು ಒಬ್ಬರು ಇಲ್ಲ. ಹೋಗ್ಲಿ, ದಲಿತ ಲೀಡರ್ಗಳೇ ಇದ್ದಾರೆ ಪಕ್ಷದಲ್ಲಿ, ಅವರು ಕೂಡ ಮಾತಾಡಲ್ಲ. ಯಾಕೆಂತಂದ್ರೆ ಅವ್ರಿಗೆ ಕಾಂಗ್ರೆಸ್ ಉಳಿಯೋದು ಮುಖ್ಯವೇ ಹೊರತು ಅವರ ಸಮುದಾಯ ಉಳಿಯುವಂತದ್ದು ಮುಖ್ಯ ಅಲ್ಲ. ಇಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನೇನು 8ನೇ ತಾರೀಕಿಂದ ಬೆಳಗಾವಿಯಲ್ಲಿ ಸದನ ಪ್ರಾರಂಭ ಆಗುವಂತದ್ದಿದೆ. ನಾವು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ವರ್ಷಕ್ಕೆ 1 ಸಾರಿ ಚಳಿಗಾಲದ ಅಧಿವೇಶನವನ್ನ ಅಲ್ಲಿ ಮಾಡ್ತೇವೆ. ಆದ್ರೆ ಈಗಾಗಲೇ 31 ಬಿಲ್ಗಳು ರೆಡಿ ಇವೆ ಅಂತೇಳಿ ಮೊದಲು ಬಂತು. ಈಗ ಇವತ್ತು ಬೇರೆ ಹೇಳಿದ್ದಾರೆ 21 ಬಿಲ್ಗಳು ಬೇರೆ ರೆಡಿಯಾಗಿದೆ ಅಂತ. ಅಂದ್ರೆ ಇದು ಬಿಲ್ ಪಾಸ್ ಅಧಿವೇಶನ ಮಾತ್ರನ, ನಡೆಯೋದೇ 9-10 ದಿವಸಗಳು. ಇದರಲ್ಲಿ ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡಬಾರದು.